ನಮಸ್ಕಾರ, ವೆಲ್ಕಮ್ ಟು ಸುಬೋಸ್ ಕಿಚನ್. ಇಂದು ನಾವು ಸಬ್ಬಸಿಗೆ ಸೊಪ್ಪಿಂದು ಪಡ್ಡು ಮಾಡೋಣ. ಮೊದಲಿಗೆ ಒಂದು ಬಾಣಲೆ ಒಲೆ ಮೇಲಿಟ್ಟು 3 ಚಮಚ ಎಣ್ಣೆ ಹಾಕಿ ಅರ್ಧ ಚಮಚ ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ದೊಡ್ಡ ಗಾತ್ರದ ಈರುಳ್ಳಿ ಹೆಚ್ಕೊಂಡಿದ್ದು ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿನ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಫ್ರೈ ಆದಮೇಲೆ ತುರಿದಿಟ್ಕೊಂಡಿರೋ ಕ್ಯಾರೆಟನ್ನು ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಅರ್ಧ ಚಮಚ ಶುಂಠಿನೂ ಹಾಕಿ ತೊಳೆದಿಟ್ಕೊಂಡಿರೋ ಸಬ್ಬಸಿಗೆ ಸೊಪ್ಪನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಬಿಸಿ ಆರೋಕ್ಕೆ ಇಡೋಣ. ಮತ್ತು 3-in-1 ಬ್ಯಾಟರ್ನ ಡಿಸ್ಕ್ರಿಪ್ಷನ್ನಲ್ಲಿದೆ, ರೆಫರ್ ಮಾಡ್ಕೊಳ್ಳಿ. ಆ ಹಿಟ್ಟಿಗೆ 1 ಚಮಚ ಅಜ್ವೈನನ್ನು ಕೈಯಲ್ಲಿ ತಿಕ್ಕಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಿಸಿ ಆರಿಸ್ಕೊಂಡಿರೋ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಡ್ಡಿನ ತವನ ಒಲೆ ಮೇಲೆ ಬಿಸಿಗಿಟ್ಟು ಕಮ್ಮಿ ಉರಿ ಇಟ್ಕೊಂಡು ಎಲ್ಲ ಗುಳಿಗಳಿಗೂ ಕಾಲು ಚಮಚ ಎಣ್ಣೆಯನ್ನು ಹಾಕಿ ಎಲ್ಲ ಗುಳಿಗೂ ಪಡ್ಡಿನ ಹಿಟ್ಟನ್ನು ಹಾಕೋಣ. ಪಡ್ಡಿನ ಹಿಟ್ಟನ್ನು ಹಾಕಿ ಒಂದು ಬದಿಯಲ್ಲಿ ಚೆನ್ನಾಗಿ ಬೆಂದ ಮೇಲೆ ಉಲ್ಟಾ ತಿರುಗಿಸಿ ಎರಡೂ ಬದಿಯಲ್ಲೂ ಹದವಾಗಿ ಮುಚ್ಚಳ ಮುಚ್ಚಿ ಉರಿ ಸ್ವಲ್ಪ ಮೀಡಿಯಮ್ ಆಗಿಟ್ಕೊಂಡು ಬೇಯಿಸ್ಕೊಳ್ಳೋಣ. ಇದೇ ರೀತಿ ಬ್ಯಾಚ್ ವೈಸ್ ಪಡ್ಡಿನ ತವಕ್ಕೆ ಎಲ್ಲ ಗುಳಿಗಳಿಗೂ ಹಾಕಿ ಮುಚ್ಚಳ ಮುಚ್ಚಿ ಹದವಾಗಿ ಬೇಯಿಸಿದರೆ ರುಚಿಕರವಾದ ಪಡ್ಡು ರೆಡಿಯಾಗುತ್ತದೆ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒಂದು ಫೋರ್ಕ್ ಸಹಾಯದಿಂದ ಬೆಂದ ಪಡ್ಡುಗಳನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿಕೊಳ್ಳೋಣ. ಇದನ್ನು ನಾನು ಚಟ್ನಿಯೊಟ್ಟಿಗೆ ಸರ್ವ್ ಮಾಡಿದ್ದೇನೆ. ಇದಕ್ಕೆ ಕಾಂಬಿನೇಷನ್ ತೆಂಗಿನಕಾಯಿ ಚಟ್ನಿ. ಬಹಳ ರುಚಿಕರವಾದ ಸಬ್ಬಸಿಗೆ ಸೊಪ್ಪಿನ ಪಡ್ಡು ರೆಡಿಯಾಗಿದೆ. ಧನ್ಯವಾದಗಳು.